ಹಲೋ ಸ್ನೇಹಿತರೆ, ಸೋನು ನಿಗಮ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು. ನಮ್ಮ ಕನ್ನಡದಲ್ಲೂ ಕೂಡ ಅಂತಲ್ಲ, ಬೇರೆ ಎಲ್ಲ ಭಾಷೆ ತುಂಬ ಎಲ್ಲ ಅಂತಲ್ಲ, ಹಿಂದಿ ತೆಲುಗು ಭಾಷೆ ಬಿಟ್ಟರೆ ನಮ್ಮ ಕನ್ನಡನೇ ಈ ಥರ ಹಿಂದಿ ಭಾಷೆಯಲ್ಲಿ ಸ್ವಲ್ಪ ಫೇಮಸ್ ಅವರು ಜಾಸ್ತಿ. ಆದ್ದರಿಂದ ಅಲ್ಲಿ ಫೇಮಸ್ ಆಗಿರೋದ್ರಿಂದ ನೋಡಿ, ನಮ್ಮ ಕನ್ನಡದಲ್ಲಿ ಕೂಡ ತುಂಬ ವಿವಾದಕ್ಕೆ ಒಳಗಾಗಿದ್ದವರು ಸೋನು ನಿಗಮ್. ಸದ್ಯಕ್ಕೀಗ ಅವರ ಮಗನೂ ಕೂಡ ನಮ್ಮ ಭಾರತದಲ್ಲಿ ಕೂಡ ಗಾಯಕ ಮಾಡಬೇಕು ಅಂತ ಅಂದ್ಕೊಂಡಿಲ್ವಂತೆ. ಅವರು ವಿದೇಶದಲ್ಲಿ ಗಾಯಕ ಮಾಡ್ತಾರಂತೆ ಅವರು. ನೋಡಿ, ಇಲ್ಲಿ ನಮ್ಮ ಭಾರತ ಇಂಡಿಯಾ ಬಿಟ್ಟು ಅವರು ವಿದೇಶದಲ್ಲಿ, ಬೇರೆ ದೇಶದಲ್ಲಿ, ಇನ್ನು ಯಾವ ದೇಶ ಅಂತ ಕೂಡ ಖಚಿತ ಆಗಿಲ್ಲ, ಬೇರೆ ದೇಶದಲ್ಲಿ ನಾನು ನನ್ನ ಮಗನನ್ನು ಗಾಯಕನನ್ನಾಗಿ, ಸಿಂಗರನ್ನಾಗಿ, ದೊಡ್ಡ ಫೇಮಸ್ ಸಿಂಗರ್ನ ಮಾಡಬೇಕು ಅಂತ ತಮ್ಮ ಇನ್ಸ್ಟಾಗ್ರಾಮ್ನ ಒಂದು ಪೋಸ್ಟರಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇರೋ ಪ್ರಕಾರ ಅವ್ರಿಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಬದುಕೋಕ್ಕೆ ಇಷ್ಟ ಇಲ್ವೋ, ಇಲ್ಲ ಇಂಡಿಯಾ ಒಂದು ಸಂಸ್ಕೃತಿ ಇಷ್ಟ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಭಾರತದಲ್ಲೇ ಒಂದು ಹೆಮ್ಮೆ ಪಡುವಂಥ ಒಂದು ಸಂಗತಿ ಇದು ದೇಶ ಅಂತ ಕೂಡ ಹೇಳ್ಬೋದು, ನಮ್ಮ ದೇಶನ. ಆದರೆ ನಮ್ಮ ದೇಶ ಬಿಟ್ಟು ಅವರು ಬೇರೆ ದೇಶಕ್ಕೆ ಯಾಕೆ ಹೋಗ್ತಿದ್ದಾರೆ ಸಿಂಗರ್ ಮಾಡಿಸೋದಕ್ಕೆ? ಮತ್ತು ನಮ್ಮ ದೇಶದಲ್ಲೇ ಅವರು ಎಷ್ಟೊಂದು ಸಿಂಗರ್ ಆಗಿ ಎಷ್ಟೊಂದು ಫೇಮಸ್ ಆಗಿದ್ದಾರೆ. ಮತ್ತು ಅದಲ್ಲದೆ ಕೂಡ ವಿವಾದಕ್ಕೂ ಕೂಡ ಒಳಗಾಗಿದ್ರು, ಇಲ್ಲ ಅಂತಲ್ಲ. ವಿವಾದಕ್ಕೆ ಒಳಗಾಗೋದು ಅದು ಇದ್ದದ್ದೇ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅದು ವಿವಾದ ಯಾಕೆ ಪದೇ ಪದೇ ವಿವಾದ ಮಾಡ್ಕೋತಿರ್ತಾರೆ, ಪದೇ ಪದೇ ಎಲ್ಲಿ ಹೋದ್ರೂ ಕೂಡ ಗಲಾಟೆ ಮಾಡ್ಕೋತಿರ್ತಾರೆ, ಅದು ಇದ್ದದ್ದೇ ಕಾಮನ್ನಾಗಿ. ಆದರೆ ಅದರಿಂದನೇ ನಮ್ಮ ದೇಶ ಬಿಟ್ಟು ಅವ್ರು ಹೋಗ್ತಿದ್ದಾರೆ, ಇಲ್ಲ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅವ್ರ ಮಗನ ಸಿಂಗರ್ ಮಾಡ್ತಾರೆ, ಏನೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಸದ್ಯಕ್ಕೀಗ ಅವ್ರ ಮಗನ ವಿದೇಶದಲ್ಲಿ ಹೋಗಿ ಸಿಂಗರ್ ಮಾಡಬೇಕು, ಮತ್ತು ಮಗನೆಲ್ಲ ಇಲ್ಲೇ ಓದಿಸ್ತಾ ಇದ್ದಾರೆ ಇಂಡಿಯಾದಲ್ಲೇ. ಅದು ನೋಡಿ, ಸದ್ಯಕ್ಕೀಗ ಸೋನು ನಿಗಮ್ ಅವರ ಮಗ ನೆವಾನ್ ಅನ್ನೋ ಒಬ್ಬ ಮಗ ಇದ್ದಾರೆ ಅವ್ರಿಗೆ ನೋಡಿ, ಒಬ್ಬರು ಮಗ ಇರೋದು ನೆವಾನ್ ಅನ್ನೋದು. ನೆವಾನ್ ಅನ್ನೋ ಮಗನ ಈಗ ಅವರು ಒಂದು ಶೇರ್ ಮಾಡಿದ್ದಾರೆ ಈಗ ಫೋಟೋನ. ನೋಡಿ, ನಟ ಟೈಗರ್ ಶ್ರಾಫ್ ಕೂಡ ಸಹ ಇದನ್ನು ಹೇಳ್ಕೊಂಡಿದ್ರು. ನೋಡಿ, ಸೋನು ನಿಗಮ್ ಅವ್ರ ಮಗ ಇದ್ದಾರಲ್ಲ, ಅವರು ನೆವಾನ್ ಅವ್ರನ್ನ ಚಿಕ್ಕವರಿದ್ದಾಗಲಿಂದ ಕೂಡ ನೋಡ್ತಾ ಇದ್ದೀವಿ. ಆವಾಗಲೇ ಅವರು ಅವರ ತಂದೆ ಸೋನು ನಿಗಮ್ ಥರನೇ ಮೈಕ್ ಹಿಡ್ಕೊಂಡು ಸಿಂಗರ್ ಥರ ಆಗೋ ಥರ ನಡೆಸ್ತಿದ್ರು. ನೋಡಿ, ನೆವಾನ್ ಅವರನ್ನು ಚಿಕ್ಕವರಿದ್ದಾಗಿಂದ ನಾವು ನೋಡ್ತಿದ್ವಲ್ಲ, ಸೇಮ್ ಸೋನು ನಿಗಮ್ ಯಾವ ಥರ ಮೈಕ್ ಹಿಡ್ಕೊಂಡು ದೊಡ್ಡ ಫೇಮಸ್ ಗಾಯಕ ಅಂದ್ಕೊಂಡಿದ್ದಾರೆ, ಅದೇ ರೀತಿ ಅವರು ಕೂಡ ನಾನು ಗಾಯಕ ಆಗಬೇಕು, ಸಿಂಗರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಮೈಕ್ ಹಿಡ್ಕೊಂಡು ಫೇಮಸ್ ಆಗಬೇಕು ಅಂತ, ಲೈಫಲ್ಲಿ ಫೇಮಸ್ ನಾವು ಅಂತಕ್ಕಂಥದ್ದು ಎಲ್ಲರೂ ಕೂಡ ಏನಾದರೂ ಒಂದು ಕನಸನ್ನು ಹೊತ್ಕೊಂಡು ಬರ್ತಾರೆ. ಇಲ್ಲ ಅಂತಲ್ಲ, ನೋಡಿ, ಏನೇ ಅಂತಲ್ಲ, ಇಂಡಸ್ಟ್ರಿಗೆ ಅಂತಲ್ಲ, ಯಾವುದರಲ್ಲಿ ಯಾವ ಇಂಡಸ್ಟ್ರಿ ಅಂತಲ್ಲ, ಇಂಥ ಇಂಡಸ್ಟ್ರಿ, ಬಿಸ್ನೆಸ್ ಇಂಡಸ್ಟ್ರಿ ಆಗ್ಬೋದು, ಎಲ್ಲೇ ಹೋದ್ರೂ ಅಷ್ಟೇ ಒಂದು ಗಾಯನ ಅಂತಕ್ಕಂಥದ್ದು ಒಂದು ಅಚೀವ್ಮೆಂಟ್ ಅಂದರೆ ಅದು ಸಾಧನೆ ಇರುತ್ತಲ್ಲ. ಗಾಯಕರಾಗಿ ಅದು ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ನೋಡಿ, ಒಬ್ಬ ಗಾಯಕರಾಗಿ ಫೇಮಸ್ ಆಗ್ತೀವಿ ಅಂದರೆ ನಮ್ಮ ಮಾತಾಡುವ ವಾಯ್ಸ್ ಚೆನ್ನಾಗಿರಬೇಕು. ವಾಯ್ಸು ಗಂಟಲಿಗೆ ನಾವು ಮತ್ತು ಪದೇ ಪದೇ ಇಂಥ ಆಹಾರನೇ ತಿನ್ನಬೇಕು, ಇಂಥ ಜಂಕ್ ಫುಡ್ಸ್ ಆಹಾರನ ತಿನ್ನಬಾರ್ದು, ಇಂಥ ಆಹಾರ ತಿನ್ನಬಾರ್ದು, ಇಂಥ ಆಹಾರ ತಿನ್ನಬೇಕು ಅಂತಲೇ ಅದು ಇರುತ್ತೆ ಅವ್ರಿಗೆ. ಅಂಥ ಆಹಾರ ತಿಂದರೆ ಅವ್ರಿಗೆ ಅವ್ರ ವಾಯ್ಸು ತುಂಬ ಮಾತಾಡೋಕ್ಕೆ ಅಲ್ಲಿ ಹಾಡನ್ನ ಸಾಂಗನ್ನು ಹೇಳೋಕ್ಕೆ ಆಗಲಿ ತುಂಬ ಅದು ಬರಲ್ಲ, ಯಾರಿಗೂ ಕೂಡ ತುಂಬ ಬರಲ್ಲ ಅದು. ಯಾಕೆಂದರೆ ಅದು ನಿಮಗೂ ಕೂಡ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ಒಬ್ಬ ಫೇಮಸ್ ಸಿಂಗರ್ ಆಗಬೇಕು, ಅವರು ಮಾತಾಡೋದ್ರಲ್ಲಿ ಅವರು ಜೀವನವನ್ನು ಮಾತಾಡೋದು ಅಂತಂದಲ್ಲ, ಏನಾದರೂ ಅವ್ರ ಜೀವನವನ್ನೇ ಫುಲ್ಲು ಸಿಂಗರಾಗಿ ನಾನು ಕಾಲ ಕಳೀತೀನಿ, ಅವ್ರ ಜೀವನನೇ ಫುಲ್ಲು ಲೈಫೇ ಫುಲ್ಲು ನಾನು ಗಾಯಕ ಆಗೇ ಇರ್ತೀನಿ ಅಂತ ಬಂದರೆ ಅವರು ಅದೇ ಒಂದು ಫುಡ್ಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅವ್ರ ಆರೋಗ್ಯ ಕೆಟ್ಟಾಗ ಮತ್ತು ಅವ್ರ ಗಂಟಲು ಹಾಳಾದರೆ ಅದು ಸಿಂಗರ್ ಆಗೋದನ್ನ ತಡೆಯುತ್ತೆ ಅದು. ಏಕೆಂತಂದರೆ ನಾನೊಬ್ಬ ಸಿಂಗರ್ ಆಗ್ತಾಯಿದ್ದೀನಿ ಅನ್ನೋದನ್ನ ತಡೆದುಬಿಡುತ್ತೆ ಅದು, ಏನೂ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಸೋನು ನಿಗಮ್ ಅವರು ಅವ್ರ ಮಗನ್ನ ಕೂಡ ಈಗ ವಿದೇಶಕ್ಕೆ, ಫಾರಿನ್ಗೆ ಕಳಿಸ್ತಾ ಇದ್ದಾರೆ. ಎಲ್ಲೇ ಅಂದರೆ ನೋಡಿ, ಅಲ್ಲೇ ಕಲಿತು ಅಲ್ಲೇ ನನ್ನ ಮಗನ್ನ ಫಾರಿನಲ್ಲಿ ಸಿಂಗರ್ ಮಾಡ್ತೀನಿ, ಮತ್ತು ಇಲ್ಲಿ ಇಂಡಿಯಾ ನನಗೆ ಸಾಕಾಗೋಗಿದೆ ಅಂತ ಕೂಡ ಅವ್ರು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟರ್ಲ್ಲಿ ಹಾಕ್ಕೊಂಡಿದ್ದಾರೆ. ಅದು ಬಿಟ್ಟರೆ ಈಗ ನೋಡಿ, ನಮ್ಮ ಇಂಡಿಯಾ ಅಷ್ಟೊಂದು ಇಷ್ಟ ಆಗ್ತಿಲ್ವ ಅವ್ರಿಗೆ, ಇಲ್ಲ ಏನಾಗ್ತಿದೆ, ಮತ್ತು ಚಿಕ್ಕ ವಯಸ್ಸಲ್ಲೇ ಕೂಡ ಮೈಕ್ ಮುಂದೆ ಹೋಗಿ ಮಾತಾಡುವಂಥ ಒಂದು ಕಲೆಯನ್ನು ಇವಾಗಲೇ ಅವರು ತೋರಿಸ್ಕೊತಿದ್ದಾರೆ. ಮತ್ತು ಮುಂದೆ ನೋಡಬೇಕು ಏನಾಗುತ್ತೆ ಅಂತ. ಅವ್ರ ಮಗನ ಸಿಂಗರ್ ಮಾಡ್ತಾ ಇದ್ದಾರೆ ನಿಜ, ಚಿಕ್ಕ ವಯಸ್ಸಿಗೆ. ನೋಡಿ, ಅವ್ರ ಮಗ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ಅವ್ರ ಮಗ ತುಂಬ ದಪ್ಪ ಕೂಡ ಇದ್ದರು. ಈಗ ಸದ್ಯಕ್ಕೆ ನೆವಾನ್ ಅನ್ನೋ ಒಬ್ಬ ಮಗ ತುಂಬ ಡುಮ್ಮ ರೀತಿ ದಪ್ಪ ಇದ್ದವ್ರನ್ನ ಮತ್ತೆ ಸಣ್ಣ ಮಾಡಿದ್ದಾರೆ. ಏನೋ ಜಂಕ್ ಫುಡ್ಸ್ ಏನೋ ಕಮ್ಮಿ ಮಾಡಿ ಸಣ್ಣ ಮಾಡಿದ್ದಾರೆ. ಆದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರ ಫೋಟೋ ಪಾದಾರ್ಪಣೆ ಆಗಿತ್ತು, ಅದಕ್ಕೆ ನಿಮಗೆ ವಿಷಯ ತಿಳಿಸ್ಬೇಕಾಗಿತ್ತು. ಅದು ಬಿಟ್ಟರೆ
ಅವ್ರಿಗೂ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಓಡಾಡ್ತಾ ಇದೆ. ತನ್ನ ಮಗನ್ನ ನಾವು ವಿದೇಶಕ್ಕೆ ಕಳಿಸಿ ಸಿಂಗರ್ ಮಾಡೋದು, ಇಲ್ಲಿ ನಾವು ಇಂಡಿಯಾದಲ್ಲಿ ನಾನು ಮಾಡಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಆದರೂ ಕೂಡ ನಮ್ಮ ಇಂಡಿಯಾ ಅಷ್ಟೊಂದು ಕೇವಲ ಆಗೋಯ್ತು ಅವ್ರಿಗೆ. ನಮ್ಮ ಇಂಡಿಯಾದಲ್ಲೇ ಕೂಡ ಅವರು ಬೆಳೆದು ನಮ್ಮ ಭಾರತದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ ಅನ್ನೋದಕ್ಕೆ ಒಂದು ಇದು ಉದಾಹರಣೆನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನೋಡಿ, ತಮ್ಮ ಮೊದಲ ಪೋಸ್ಟನ್ನು ಕೂಡ ಅವರು ಮಾಡೋ ಮೂಲಕ ಇಂಟರ್ನೆಟ್ಟಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ ಈ ಟೈಮಲ್ಲಿ. ಇತ್ತೀಚಿನ ಕರೋಸೆಲ್ ಪೋಸ್ಟರಲ್ಲಿ ಕೂಡ ನೀವೇನು ತಮ್ಮ ತೀವ್ರ ದೈಹಿಕ ರೂಪಾಂತರ ಫೋಟೋಗಳ ಮೂಲಕ ವಿವರಿಸಿದ್ದಾರೆ ತುಂಬ. ಎಲ್ಲ ಪೋಸ್ಟಲ್ಲೂ ಕೂಡ ನನಗೆ ಇಂಡಿಯಾ ಅಂದರೆ ಅಷ್ಟು ಇಷ್ಟ ಇಲ್ಲ. ನೋಡಿ, ಇಂಡಿಯಾದಲ್ಲೇ ಫೇಮಸ್ ಆಗಿರೋರು ಇವರು, ಇಂಡಿಯಾ ಅಂದರೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿ ಇರ್ಬೋದು ಅಂತ ನೋಡಿ. ಇಂಡಿಯಾದಲ್ಲಿ ಎಷ್ಟೆಷ್ಟು ಸಾಂಗ್ಸನ್ನು ಆಡಿ ಎಲ್ಲ ತುಂಬ ಆಲ್ಮೋಸ್ಟು ಅವರು ಇಷ್ಟಪಡುವಂಥ ಒಂದೊಂದು ಭಾಷೆಯಲ್ಲಿ ಆಡಿ, ಮತ್ತು ನಮ್ಮ ಇಂಡಿಯಾದಲ್ಲೇ ಎಷ್ಟೆಷ್ಟು ಎಂಜಾಯ್ ಮಾಡಿ, ಎಷ್ಟೆಷ್ಟು ಹೆಸರು ಮಾಡಿ, ಈಗ ಫಾರಿನ್ಗೆ ಅವ್ರ ಮಗನ್ನ ಕಳಿಸಿ ಫೇಮಸ್ ಸಿಂಗರ್ ಮಾಡಬೇಕು ಅಂದ್ಕೊಂಡಿರೋದವರು. ಅವ್ರ ಗುರಿ ನಿಜವಾಗ್ಲೂ ಬ್ಯಾಡ್ ಇದು ಗುಡ್ಡ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಇದು ನಿಜವಾಗ್ಲೂ ಅವ್ರಿಗೆ ತುಂಬ ಹೆಮ್ಮೆ ಅನ್ನಿಸ್ತಲ್ವ. ನಮ್ಮ ಭಾರತ ಅಂದರೆ ಫೇಮಸ್ಸು. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ, ಇಲ್ಲೇ ತಿಂದು, ಇಲ್ಲೇ ಅನ್ನ ತಿಂದು ಬೆಳೆದಿದ್ವಿ, ಈ ಮಣ್ಣನ್ನು ಬಿಟ್ಟು ಹೋಗಬೇಕು, ಇದೆಲ್ಲ ಏನು ಅನ್ನಿಸ್ತಾ ಇಲ್ವ ಅವ್ರಿಗೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಮುಂದೆ ನೋಡೋಣ ಸ್ನೇಹಿತರೆ, ಏನಾಗಬೇಕು, ಮುಂದೆ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಅವರು ಫೇಮಸ್ ಸಿಂಗರ್ ಆಗೋ ಕೂಡ ಅದೊಂದು ಗುರಿ ಇಟ್ಕೊಂಡಿದ್ದಾರೆ ಅವ್ರ ಮಗನ್ನ. ಈಗ ನೋಡಿ, ಅವ್ರಿಗೂ ಕೂಡ ಒಂದು 51 ವರ್ಷ ಆಗಿದೆ. 51 ವರ್ಷ ಆಗಿರೋದ್ರಿಂದ ನೆಕ್ಸ್ಟು ಅವ್ರಿಗೂ ಕೂಡ ವಯಸ್ಸಾದಮೇಲೆ ಅಷ್ಟು ಇದೆಲ್ಲ ಎನರ್ಜಿ ಇರಲ್ಲ ಅವ್ರಿಗೂ ಕೂಡ. ಸಿಂಗರ್ ಅಂತಲ್ಲ, ಯಾರೇ ಆದರೂ ಅಷ್ಟೇ 50 ಇಯರ್ಸ್ ಆದಮೇಲೆ, 55 ಇಯರ್ಸ್ ಆದಮೇಲೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಆರೋಗ್ಯಕ್ಕೆ ಒಳಗಾಗ್ತಾರೆ. ಎಲ್ಲರಿಗೂ ಕೂಡ ಅನಾರೋಗ್ಯ ಅನ್ನೋದು ಕೂಡ ಕಾಡ್ತಾ ಇರುತ್ತೆ. ಅವ್ರ ಆರೋಗ್ಯ ಕೂಡ ಹೆಲ್ತ್ ಬಿದ್ದೋಗ್ಬಿಡುತ್ತೆ ಆ ಟೈಮಲ್ಲಿ. ಅದಕ್ಕೆ ಅವರು ಕೂಡ ಅವ್ರ ಮಗನ್ನ ಈಗ ಸಿಂಗರ್ ಮಾಡಬೇಕು ಅಂತ ಕೂಡ ಗುರಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡೋಣ, ಇನ್ನು 2 ವರ್ಷಗಳ ಶ್ರಮದ ನಂತರ ನೆಕ್ಸ್ಟು ಈ ಪೋಸ್ಟ್ ಬಿಟ್ಟಾದಮೇಲೆ ನೆಕ್ಸ್ಟ್ ಮುಂದೆ ನಮ್ಮ ಮಗನನ್ನು ನಾನು ಸಿಂಗರ್ ವಿದೇಶದಲ್ಲೇ ಮಾಡ್ತಾಯಿದ್ದೀನಿ ಅಂತ ಕೂಡ ಆಲ್ಮೋಸ್ಟ್ ಚಾನಲ್ಗಳಲ್ಲಿ ಎಲ್ಲ ಕೂಡ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಕೂಡ ನನ್ನ ಮಗನೂ ಕೂಡ ಅವನು ಏನು ಡಯಟ್ ಫುಡ್ಡು, ಅವನು ಕೂಡ ಮೊದಲು ದಪ್ಪ ಇದ್ದ, ಈಗ ನಾನು ಅವನು ಕೂಡ ಸಣ್ಣ ಮಾಡ್ತಿದ್ದೀನಿ. ಅದು ನೋಡಿ, ಅವ್ನು ಮೊದಲು ಏನೋ ಒಂದು ಡಮ್ಮನ್ ಥರನೂ ದಪ್ಪಗಿದ್ದ ಸರಿ, ಆದರೆ ಅವನ್ನ ಈಗ ನಾನು ಸಣ್ಣ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಅದಲ್ಲದೆ ಸಿಂಗರ್ ಅಂತ ಬಂದರೆ ನಾನು ಇಂಡಿಯಾದಲ್ಲಿ ಮಾಡಲ್ಲ. ಇಂಡಿಯಾದಲ್ಲಿ ಯಾಕೆ ಮಾಡಲ್ಲ? ಇಂಡಿಯಾದಲ್ಲೇ ನೀವು ಫೇಮಸ್ ಆಗ್ಬೋದಲ್ಲ. ಇನ್ನು ನಿಮ್ಮ ಮಗ, ನೀವು ಮಾತ್ರ ಇಂಡಿಯಾದಲ್ಲಿ ಹೆಸ್ರು ಮಾಡೋಗಿದ್ದೀರಾ. ಈ ರೀತಿ ನಿಮ್ಮ ಮಗನೂ ಕೂಡ ಇಂಡಿಯಾದಲ್ಲಿ ಯಾಕೆ ಹೆಸ್ರು ಮಾಡಬಾರ್ದು ಅಂತ ಕೂಡ ಎಷ್ಟೋ ಜನ ನ್ಯೂಸ್ ಚಾನಲ್ ಕೂಡ ಕೇಳಿದ್ದಾರೆ ಇವ್ರ ಬಗ್ಗೆನೇ. ಸೋನು ನಿಗಮ್ ಅವ್ರನ್ನ ತುಂಬ ಕ್ವಶನ್ ಮಾಡಿದ್ದಾರೆ, ತುಂಬ ಪ್ರಶ್ನೆಗಳನ್ನ ಮಾಡಿರೋದಕ್ಕೆ ಅವರು ಕೂಡ ಇದಕ್ಕೆಲ್ಲ ಏನೂ ಉತ್ತರ ಸಿಕ್ಕಿಲ್ಲ ಅದಕ್ಕೆ ಅವ್ರ ಹತ್ರ. ನೋಡಿ, ಸೋನು ನಿಗಮ್ಗೆ ನಮ್ಮ ಮಾಧ್ಯಮ ವರದಿ ಪ್ರಕಾರ ಎಲ್ಲರೂ ಕೂಡ ಹೇಳ್ಕೊಂಡಿದ್ದಾರೆ, ಈ ಥರ ಮಾಡ್ತಾ ಇರೋದು ನೀವು ಸರಿನಾ? ನೋಡಿ, ನಮ್ಮ ಕನ್ನಡದಲ್ಲಂತಲ್ಲ, ಎಲ್ಲ ಇಂಡಿಯಾದಲ್ಲೂ ತುಂಬ ಭಾಷೆಗಳಲ್ಲಿ ಕೂಡ ಆಡಿರೋದು ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಅದು ನಿಮಗೂ ಕೂಡ ಗೊತ್ತೇ ಇದೆ. ಈ ರೀತಿ ಇಲ್ಲ, ಈ ಥರ ಮಾಡ್ತಾ ಇರೋದು ನೀವು ಸರಿನಾ? ಏನಕ್ಕೆ ಈ ರೀತಿ ಮಾಡ್ತಾ ಇರೋದು? ನಿಮ್ಮ ಮಗನ್ನ ಬೇರೆಗೆ ಎಲ್ಲಿ ಕಳಿಸ್ತಾ ಇದ್ದೀರಾ? ಇಲ್ಲಿ ಇಂಡಿಯಾದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೂಡ ತುಂಬ ಕ್ವಶನ್ ಮಾಡ್ತಾಯಿದ್ದಾರೆ. ಮತ್ತು ಅನಿರುದ್ಧ್, ರವಿಚಂದ್ರನ್ ಮತ್ತು ಧನುಷ್ ಅವರ ಒಂದು ಅವ್ರದ್ದೇನಿದೆ ಅವ್ರ ಜೊತೆ ಕೂಡ ಸಂಬಂಧ ಇಟ್ಕೊಂಡಿದ್ರು ಸೋನು ನಿಗಮ್ ಅವರು. ಅವ್ರ ಮಗ ಕೂಡ ಈಗ ನಿವಾನ್ ಅನ್ನೋ ಒಂದು 4ನೇ ವಯಸ್ಸಿನಲ್ಲೇ ಕೂಡ ಈ ಟೈಮಲ್ಲಿ ಏನೋ ಮಾಡಬೇಕು, ನಾನೊಂದೇನೋ ಸಾಧನೆ ಮಾಡಬೇಕು ಈ ಚಿಕ್ಕ ವಯಸ್ಸಲ್ಲೇ ಅಂತ ಕೂಡ ಏನೋ ಒಂದು ಹೊರಟಿದ್ದಾರೆ ಅವ್ರ ಮಗ, ಇಲ್ಲ ಅಂತಲ್ಲ. ಆದರೆ ನಮ್ಮ ಇಂಡಿಯಾದಲ್ಲೇ ಮಾಡೋದು ಬಿಟ್ಬಿಟ್ಟು ವಿದೇಶಿ ಜೊತೆ ಯಾಕೆ ಹೋಗ್ತಾ ಇದ್ದಾರೆ, ವಿದೇಶಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ? ವಿದೇಶದಲ್ಲೂ ಕೂಡ ಅವ್ರಿಗೆ ನಮಗಿಂತ ನೋಡಿ, ನಮ್ಮ ಇಂಡಿಯಾ ಭಾರತ ದೇಶಕ್ಕಿಂತ ವಿದೇಶನೇ ಹೆಚ್ಚು ಅಂತ ಅನ್ನೋದಾಗಿದ್ದರೆ ಅವ್ರು ಇಲ್ಲಿ ಯಾಕೆ ಇಷ್ಟು ಫೇಮಸ್ ಆಗ್ತಿದ್ರು? ನೋಡಿ, ಇಲ್ಲಿ ಅನ್ನ ತಿಂದು ಇಲ್ಲೇ ಬೆಳೆಸಿರೋದು, ಅವ್ರನ್ನ ಇಲ್ಲೇ ನಾವೇ ಬೆಳೆಸಿರೋದು. ನಮ್ಮ ಕನ್ನಡಿಗರಂತೆಲ್ಲ ನಮ್ಮ ಎಷ್ಟೋ ಜನ ಅವ್ರ ಸಾಂಗ್ಸು ಸೂಪರ್, ಅವ್ರ ವಾಯ್ಸ್ ಇರೋದ್ರಿಂದ ಎಷ್ಟೋ ಜನ ನಮ್ಮ ಭಾರತೀಯರು ಬೆಳೆಸಿದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಸಾಹಿತ್ಯ ಆಗ್ಬೋದು, ಅವರ ಕಲೆ ಆಗ್ಬೋದು. ಇಲ್ಲಿ ಬಿಟ್ಟು ಅವರು ಫಾರಿನ್ಗೆ ಯಾಕೆ ಹೋಗ್ತಾ ಇದ್ದಾರೆ? ಮತ್ತು ಇಲ್ಲಿನ ಜನಗಳವ್ರಿಗೆ ಇಷ್ಟ ಆಗ್ತಾ ಇಲ್ವಾ? ಜನಗಳ ಕಲ್ಚರ್ ಆಗ್ಬೋದು, ಅವ್ರುಗಳ ಏನೇ ಅದು ಒಂದು ಅವ್ರ ಸಂಸ್ಕೃತಿ ಏನಿದೆ, ಇಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಏನಿದೆ, ಏನು ಇಷ್ಟ ಆಗ್ತಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಇನ್ನೂ. ಸ್ನೇಹಿತರೆ, ಈಗ ನೋಡಿ, ಅವ್ರ ಮಗ ಈಗ ವಿದೇಶಕ್ಕೆ ಹೋಗಿ ಸಿಂಗರ್ ಆಗ್ತಾರೆ. ಅಲ್ಲೂ ಕೂಡ ಏನೇನು ಕಲಿಬೇಕು ಅವರು ಕಲ್ತ್ಕೊತಾರೆ. ಯಾಕೆಂದರೆ ಇದೆಲ್ಲ ಹೇಳ್ಬೇಕು ಅಂತಂದರೆ ಅವ್ರ ಹತ್ರ ದುಡ್ಡಿದೆ, ಕೋಟಿ ದುಡ್ಡಿದೆ. ಅವರು ಇಷ್ಟ, ಅದು ಲೆಕ್ಕ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲೇ ಮಾಡಬೇಕು ಅಂತ ಅವೆಲ್ಲ ರೂಲ್ಸು ಇಲ್ಲ. ಅದು ಅವ್ರ ಇಷ್ಟ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಫಾರಿನಲ್ಲಿ ಇನ್ನೂ ಯಾವ ದೇಶ ಅಂತ ಕನ್ಫರ್ಮ್ ಆಗಿಲ್ಲ. ನಾನು ವಿದೇಶದಲ್ಲೇ ಸಿಂಗರ್ ಮಾಡಿಸ್ತೀನಿ ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ. ನಮ್ಮ ಮಗನ್ನ ನಾನು ಇಲ್ಲೆಲ್ಲ ಓದಿಸಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ, ವಿದೇಶದಲ್ಲೇ ಓದಿಸೋದು ಅಂತ ಕೂಡ ಹೇಳಿದ್ದಾರೆ.